ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬೆಂಗಳೂರಲ್ಲಿ ವಾಹನಗಳ ಮೇಲೆ ಟ್ರಾಫಿಕ್ ಪೊಲೀಸರು ಸಮರ ಸಾರ್ತಿದ್ದಾರೆ. ವರ್ಷದ ಕೊನೆ ತಿಂಗಳ ಟಾರ್ಗೆಟ್ ರೀಚ್ ಮಾಡೋದಕ್ಕೆ ಹರಸಾಹಸ ಪಡ್ತಿದ್ದಾರೆ. ನಗರದ ಸಿಕ್ಕ ಕಡೆಗಳಲ್ಲಿ ವಾಹನಗಳ ತೀವ್ರ ತಪಾಸಣೆ ನಡೆಸಲಾಗ್ತಾ ಇದೆ. ಅನುಮಾನ ಬಂದ ವಾಹನಗಳನ್ನು ನಿಲ್ಲಿಸಿ ಖಾಕಿ ಫೈನ್ ಚೆಕಿಂಗ್ ಮಾಡ್ತಾ ಇದೆ. ಅಂದ್ರೆ ಹಳೆ ಓಲ್ಡ್ ಬ್ಯಾಲೆನ್ಸ್ ಏನಾದರೂ ಇದೆಯಾ ಅಂತ ಚೆಕ್ ಮಾಡಲಾಗ್ತಾ ಇದೆ. ಬೆಂಗಳೂರಲ್ಲಿ ವಾಹನಗಳ ಮೇಲೆ ಟ್ರಾಫಿಕ್ ಪೊಲೀಸರು ಸಮರ ಸಾರ್ತಿದ್ದಾರೆ. ವರ್ಷದ ಕೊನೆ ತಿಂಗಳ ಟಾರ್ಗೆಟ್ ಅನ್ನ ರೀಚ್ ಮಾಡೋದಕ್ಕೆ ಹರಸಾಹಸ ಪಡ್ತಿದ್ದಾರೆ. ನಗರದ ಸಿಕ್ಕ ಕಡೆಗಳಲ್ಲೆಲ್ಲ ವಾಹನಗಳ ತೀವ್ರ ತಪಾಸಣೆ ನಡೆಸಲಾಗ್ತಾ ಇದೆ. ಅನುಮಾನ ಬಂದ ವಾಹನಗಳನ್ನು ನಿಲ್ಲಿಸಿ ಖಾಕಿ ಫೈನ್ ಚೆಕಿಂಗ್ ಮಾಡ್ತಾ ಇದೆ. ತಪಾಸಣೆ ವೇಳೆ ಮಾಲೀಕ ಹಾಗೂ ಪೊಲೀಸರ ಮಧ್ಯೆ ಒಂದು ರೀತಿ ಸಹಜವಾಗಿಯೇ ವಾಕ್ಸಮರ ನಡೀತಾ ಇದೆ. ಹಳೆ ಫೈನ್ ಇದ್ದ ಬೈಕ್ಗಳನ್ನ ಸೀಸ್ ಮಾಡ್ತಿದ್ದಾರೆ ಸಂಚಾರಿ ಪೊಲೀಸರು. ಅಂದ್ರೆ ಅನುಮಾನ ಬಂದ ವಾಹನಗಳನ್ನು ನಿಲ್ಲಿಸಿ ಅವ್ರದ್ದು ಓಲ್ಡ್ ಬ್ಯಾಲೆನ್ಸ್ ಏನಾದರೂ ಇದೆಯಾ ಅಂತ ಸಂಚಾರಿ ಪೊಲೀಸರು ಚೆಕ್ ಮಾಡ್ತಾ ಇದ್ದಾರೆ. ಹಳೆ ಫೈನ್ ಇದ್ರೂ ಕೂಡ ಕಟ್ಟುವ ವಿಚಾರದಲ್ಲಿ ಒಬ್ಬ ವಾಹನ ಸವಾರನ ವಿಡಿಯೋ ಕೂಡ ಸಾಕಷ್ಟು ಸಂಚಲನ ಉಂಟು ಮಾಡ್ತಾ ಇದೆ. ಇನ್ಸ್ಟಾಗ್ರಾಮ್ನಲ್ಲಿ ಸಂಚಾರಿ ಪೊಲೀಸರ ನಡುವೆ ನಡೆದ ವಾಗ್ವಾದದ ವಿಡಿಯೋವನ್ನು ಅಪ್ಲೋಡ್ ಮಾಡಲಾಗಿದೆ. ಸಂಚಾರಿ ನಿಯಮ ಉಲ್ಲಂಘನೆ ಮಾಡಿದ್ದ ಬೈಕನ್ನು ಹಿಡಿತಾರೆ ಸಂಚಾರಿ ಪೊಲೀಸರು. ಆಗ ಓಲ್ಡ್ ಬ್ಯಾಲೆನ್ಸ್ ಹಳೆ ಫೈನ್ ಇರೋದು ಪತ್ತೆಯಾಗುತ್ತೆ. ಇದನ್ನು ಕಟ್ಟು, ಇಲ್ಲಾಂದ್ರೆ ನಿನ್ನ ಬಿಡಲ್ಲ ಅಂತ ಪೊಲೀಸ್ ಹೇಳ್ತಿದ್ದಾರೆ. ನೀವು ಕೂಡ ಅದನ್ನ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಅದಕ್ಕೆ ವಾಹನ ಸವಾರ ಕೇಳ್ತಾರೆ, ಅಂದರೆ ಹಳೆ ಫೈನ್ ಎಷ್ಟಿದೆ ಹೇಳಿ ಸರ್, ನಾನು ಕಟ್ತೀನಿ ಅಂತ ಕೇಳ್ತಾರೆ. ಆದರೂ ಕೂಡ ಸರಿಯಾದಂಥ ಮಾಹಿತಿಯನ್ನು ಸಂಚಾರಿ ಪೊಲೀಸ್ ನೀಡೋದಿಲ್ಲ. ಸ್ಟೇಷನ್ಗೆ ಹೋಗು, ಅಲ್ಲಿ ನನ್ನ ಹೆಸರು ಹೇಳು, ಆಗ ಅವ್ರು ನಿನಗೆ ಇನ್ಫಾರ್ಮೇಷನ್ ಕೊಡ್ತಾರೆ ಅಂತ ಉತ್ತರವನ್ನು ಕೊಡ್ತಾರೆ. ಅದಕ್ಕೆ ವಾಹನ ಸವಾರ ಇಲ್ಲ, ಇಲ್ಲೇ ಹೇಳಿ ಸರ್, ನಾನು ಫೈನ್ ಕಟ್ತೇನೆ ಅಂತ ಹೇಳಿದ್ರು ಕೂಡ ಮಾಹಿತಿಯನ್ನು ಸರಿಯಾಗಿ ನೀಡ್ತಾ ಇಲ್ಲ ಸಂಚಾರಿ ಪೊಲೀಸ್. ನಿಲ್ಸ್ಕೊಂಡ್ರೆ ನನ್ನ ಟೈಮ್ ವೇಸ್ಟ್ ಆಗಲ್ವಾ? ಇಟ್ಕೊಂಡ್ರೆ ನೀವೇ ಅಲ್ವಾ ಸರ್? ಅದಕ್ಕೆ ಇವಾಗ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ಯಾರು ಮತ್ತೆ ಮಾಡ್ಬೇಕಲ್ವಾ? ನಾನು ಏನು ಕೇಳ್ತಾ ಇಲ್ಲ ಸರ್, ಬೇರೆ ಏನು ಕೇಳ್ತಾ ಇಲ್ಲ. ಅಲ್ಲಿ ಕೇಳ್ಕೊಂಡ್ರೆ ಅಟ್ಲೀಸ್ಟ್ ಇವ್ರು ಕಳ್ಸಿ ನಾನು ಜೊತೆಗೆ ಹೋಗ್ತೀನಿ ಸರ್. ಇದು ನಮ್ದು ನಂದಲ್ಲ ಕೇಸು. ನನ್ನ ಜೊತೆ ಅವರವರು ನೀನು ಹೋಗು ಸ್ಟೇಷನ್ಗೆ, ಅಲ್ಲಿ ನೋಡು, ನೀನು ನೋಡು, ಬಂದು ಕಟ್ಟು, ಇಲ್ಲಾಂದ್ರೆ ನನ್ನ ಮೇಲೆ ಚಾಲೆಂಜ್ ಮಾಡು, ಹೋಗು. ಇವಾಗ ನಂದು PDF ಪ್ರಕಾರ ಏನೈತೆ ಅದನ್ನ ಹಾಕಿದ್ದೀನಿ ನೋಟಿಸ್, ಬೇರೆ ಏನು ಹಾಕಿಲ್ಲ ನಿಮಗೆ. ಅರ್ಧ ಆಯ್ತಾ ನಾವು ಹಣೆಯ ಅಷ್ಟೇ ಸರ್. ನಾನು ಹೇಳ್ತಾ ಇರೋದೇನು, ನನಗೆ ಪ್ರೂಫ್ ಕೊಡಿ, ನಾನು ಕಟ್ಟು. ಪ್ರೆಸೆಂಟ್ ಏನಿದೆಯಾ ಪ್ರೆಸೆಂಟ್ ಬೇಕಾದ್ರೆ ನಾನು ಬರೋದಿಲ್ಲ, ನೀನು ಹೋಗಲ್ಲ, ನನ್ನ ಹೆಸರು ಪ್ರೆಸೆಂಟ್ ಕೇಸ್ ಬೇಕಾದ್ರೆ ಕಟ್ಟು ಹೋಗ್ತೀನಿ. ಇವಾಗ ಕಟ್ಟಿಲ್ಲ, ನನಗೆ ನನ್ನ ಲಾಸ್ ಇಲ್ಲ. ಗಾಡಿ ಸೀಸ್ ಮಾಡಿ ನೋಟಿಸ್ ಕೊಡ್ತೀನಿ. ನೋಟಿಸ್ ತಗೊಳ್ಳಲ್ಲ, ನನಗೇನು ಅನುಮಾನ ಇಲ್ಲ. ನೀನು ನೋಟಿಸ್ ತಗೊಳ್ಳಲ್ಲ ಅಂತಿದ್ರೆ ಬೇಡ, ತಗೊಳ್ಳಿಲ್ಲ, ಹಾಗೆ ರೆಫ್ಯೂಸ್ ನೋಟಿಸ್ ಅಂತ ಬರೀತೀನಿ ನಾನು, ಗೊತ್ತಾಯ್ತು. ಇವಾಗೇನು ಗಾಡಿ ಬಿಡ್ತೀರಾ ಅಥವಾ ಫೈನ್ ಕಟ್ಟೋದ ಗಾಡಿ ಬಿಡೋದಿಲ್ಲ? ನಾನು ಇದೊಂದು ತೋರಿಸಿ, ನಾನು ಕಟ್ತೀನಿ ಸ್ಟೇಷನ್ಗೆ. ಅದೇ ಹೇಳಿದ್ದೆ, ಕೇಳಬೇಡ. ಸರಿ ಬನ್ನಿ ಹೋಗೋಣ. ನೀನು ಹೋಗಿ ಸ್ಟೇಷನ್. ಮತ್ತೆ ನಾನು ಹೆಂಗ್ ಹೋಗಿ ಕೇಳಲಿ? ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಇನ್ನು ಟ್ರಾಫಿಕ್ ಪೊಲೀಸರ ಕಾರ್ಯಾಚರಣೆ ಯಾವ ರೀತಿ ಸಾಗ್ತಾ ಇದೆ ಅಂತ? ಬೆಂಗಳೂರಿನಲ್ಲಿ ಸದ್ಯಕ್ಕೆ ಸಂಚಾರಿ ಪೊಲೀಸರ ವಾಹನಗಳ ತಪಾಸಣೆ ಏನಾಗ್ತಾ ಇದೆಯೋ ಅದು ತೀವ್ರಗತಿಯಲ್ಲಿ ಕಳೆದ 8 ದಿನಗಳಿಂದ ಆಗ್ತಾ ಇದೆ. ವರ್ಷದ ಕೊನೆ ತಿಂಗಳಾಗಿರುವಂತಹ ಕಾರಣದಿಂದಾಗಿ ಜೊತೆಗೆ ಸಂಚಾರಿ ಪೊಲೀಸರ ಒಂದು ಆಯುಕ್ತರು ಸೇರಿದಂತ ಸರ್ಕಾರದಿಂದ ಕೊಟ್ಟಿರುವಂತಹ ಟಾರ್ಗೆಟ್ ಎನ್ನುವಂಥದ್ದು ಏನಿದೆಯೋ ಅದನ್ನ ರೀಚ್ ಮಾಡಲೇಬೇಕಾದಂತ ಅನಿವಾರ್ಯತೆ ಕೂಡ ಟ್ರಾಫಿಕ್ ಪೊಲೀಸ್ನವ್ರಿಗಿದೆ. ಇದೆಲ್ಲವನ್ನು ಕೂಡ ಒಂದ್ ಕಡೆ ಆದ್ರೆ ಎಲ್ಲೆಂದ್ರಲ್ಲಿ ದ್ವಿಚಕ್ರ ವಾಹನಗಳು ಏನಾದ್ರೂ ಅನುಮಾನ ಬಂದಂತ ವಾಹನಗಳಾಗ್ಬೋದು, ಹೆಲ್ಮೆಟ್ ಇಲ್ಲದೆ ವಾಹನ ಸಂಚಾರ ಮಾಡುವಂತದ್ದಾಗ್ಬೋದು, ಡಬಲ್ ರೈಡ್ ಮಾಡುವಂತ ಸಂದರ್ಭದಲ್ಲಿ ನಂಬರ್ ಬೋರ್ಡ್ ಇಲ್ಲದೆ ಅಥವಾ ನಂಬರ್ ಬೋರ್ಡ್ ಅನುಮಾನ ಇದ್ದಂತಹ ವೆಹಿಕಲ್ಗಳನ್ನ ಹಿಡಿಯುವಂತ ಕೆಲಸ ಆಗ್ತಾ ಇದೆ. ಒಂದು ಕಡೆ ಉತ್ತಮವಾದಂತ ಒಂದು ಕೆಲಸವನ್ನ ಟ್ರಾಫಿಕ್ ಪೊಲೀಸರು ಮಾಡ್ತಿರುವಂತದ್ದು ಒಂದ್ ಕಡೆ ಆದ್ರೆ, ಈ ಒಂದು ವಿಡಿಯೋ ಏನಿದೆಯೋ ಈ ವಿಡಿಯೋ ಕಳೆದ ಅಂದ್ರೆ ನಿನ್ನೆಯಿಂದ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಆ ಬೈಕ್ ಚಾಲಕ ಏನು ಅಲ್ಲಿ ಟ್ರಾಫಿಕ್ ಪೊಲೀಸರ ಕೈಗೆ ಸಿಕ್ಕಾಕೊಂಡಿರ್ತಾನೆ, ಆತ ಹಳೆ ಫೈನ್ ಇದೆ ಎನ್ನುವಂತ ನಿಟ್ಟಿನಲ್ಲಿ ಸದ್ಯಕ್ಕೆ ಒಂದು ಮಾಹಿತಿಯನ್ನ ಕೇಳ್ತಾ ಇರ್ತಾನೆ. ಪೊಲೀಸರು ಕೂಡ ಹಳೆ ಫೈನ್ ಇದೆ, ಫೈನ್ ಕಟ್ಟು ಎನ್ನುವಂತ ಮಾಹಿತಿಯನ್ನ ಆತನ ಮುಂದೆ ಹೇಳ್ತಾ ಇರ್ತಾರೆ. ಆಯ್ತು ನಾನು ಕಟ್ತೇನೆ ಸರ್, ಫೈನ್ ಎಷ್ಟಿದೆ ಎನ್ನುವಂತಹ ಒಂದು ಪ್ರಶ್ನೆಯನ್ನ ಹಾಕಿದ್ರೆ ಅಲ್ಲಿರುವಂತ ಟ್ರಾಫಿಕ್ ಪೊಲೀಸಪ್ಪ ಯಾವುದೇ ಕಾರಣಕ್ಕೂ ಕೂಡ ಮಾಹಿತಿಯನ್ನ ಕೊಡ್ಲಿಕ್ಕೆ ಹಿಂದೆ ಮುಂದೆ ತುಳಿಯುವಂತ ಕೆಲಸ ಆಗ್ತಾ ಇದೆ. ನೀನು ಸ್ಟೇಷನ್ಗೆ ಹೋಗು, ಅಲ್ಲಿ ನನ್ನ ಹೆಸರು ಹೇಳು, ಅಲ್ಲಿಗೆ ಹೋದ ನಂತರ ನಿಂಗಿರುವಂತಹ ಮಾಹಿತಿ ಎಲ್ಲವನ್ನು ಕೂಡ ಕೊಡ್ತಾರೆ ಎನ್ನುವಂತಹ ಸ್ಪಷ್ಟವಾದಂತಹ ಪೊಲೀಸ್ ಏನಿದ್ದಾರೆ, ಟ್ರಾಫಿಕ್ ಪೊಲೀಸ್ ಅವರು ಉತ್ತರವನ್ನು ಕೊಡುವಂತ ವಿಡಿಯೋ ಸದ್ಯಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಹಾಗಾದ್ರೆ ಈ ಒಂದು ಪೊಲೀಸ್ ಅಪ್ಪ ಮಾಡ್ತಿರುವಂತ ಕೆಲಸ ಏನು ಎನ್ನುವಂತ ಪ್ರಶ್ನೆ ಕೂಡ ಕಮೆಂಟ್ ಮೂಲಕವಾಗಿ ನೆಗೆಟಿವ್ ರೂಪದಲ್ಲಿ ವ್ಯಕ್ತವಾಗ್ತಾ ಇರುವಂತದ್ದು. ಈ ಸದ್ಯಕ್ಕೆ ಈ 50% ಏನು
ಫೈನ್ ಎನ್ನುವಂಥದ್ದು ಬೆಂಗಳೂರಿನಲ್ಲಿ ಒಂದು ಆಫರ್ ಕೊಡುವಂತ ಕೆಲಸ ಆಗ್ತಾ ಇದೆ. ಅದೆಲ್ಲವೂ ಒಂದ್ ಕಡೆ ಆದ್ರೆ ಈ ಟ್ರಾಫಿಕ್ ಪೊಲೀಸ್ ಅಪ್ಪ ಅಲ್ಲಿ ಮಾಹಿತಿ ಕೊಡ್ಲಿಕ್ಕೆ ಯಾಕೆ ಹಿಂಜರಿಯುವಂತ ಕೆಲಸ ಮಾಡ್ತಾ ಇದ್ದಾನೆ? ಟ್ರಾಫಿಕ್ ಫೈನ್ ಕಟ್ಸ್ಕೊಳ್ಳುವಂತದ್ದೇ ಆದ್ರೆ ಕಟ್ಸ್ಕೊಳ್ಳಿ, ಆದ್ರೆ ಸ್ಟೇಷನ್ಗೆ ಹೋಗಿ ಮಾಹಿತಿ ಕೇಳಿ ಎನ್ನುವಂತ ಉತ್ತರವನ್ನ ಕೊಡ್ತಿರುವಂತದ್ದಾದ್ರೂ ಯಾಕೆ ಎನ್ನುವಂತ ಪ್ರಶ್ನೆ ಸದ್ಯಕ್ಕಂತೂ ರಾಜ್ಯದ ಜನ ಆ ಕಮೆಂಟ್ ರೂಪದಲ್ಲಿ ಪ್ರಶ್ನೆಯನ್ನ ಪೊಲೀಸ್ ಅಪ್ಪನ ಮೇಲೆ ಹಾಕ್ತಾ ಇದ್ದಾರೆ. ಈ ಸಂಬಂಧಪಟ್ಟಾಗೆ ಬೆಂಗಳೂರಿನ ಟ್ರಾಫಿಕ್ ಪೊಲೀಸ್ ಮೇಲಾಧಿಕಾರಿಗಳು ಈ ವಿಡಿಯೋವನ್ನ ನೋಡಿದ್ರೆ ಯಾಕೆ ಎನ್ನುವಂಥದ್ದು ಕೂಡ ಸ್ಪಷ್ಟವಾದಂತ ಉತ್ತರ ಅದಾದ ಬಳಿಕ ಸಿಗುತ್ತೆ. ಆದ್ರೆ ವಾಹನ ಚಾಲಕ ಏನು ದ್ವಿಚಕ್ರ ವಾಹನ ಚಾಲಕ ಪ್ರಶ್ನೆ ಮಾಡ್ತಿರುವಂತದಕ್ಕೆ ಪೊಲೀಸ್ ಅಪ್ಪ ಯಾಕೆ ಸೂಕ್ತವಾದಂತ ಉತ್ತರವನ್ನ ಕೊಡ್ತಾ ಇಲ್ಲ, ಬೇರೆ ರೂಪದಲ್ಲಿ ಆತನನ್ನ ಹಣ ಸಂಗ್ರಹ ಮಾಡ್ಲಿಕ್ಕೆ ಏನೋ ಟ್ರೈ ಮಾಡ್ತಾ ಇದ್ದಾರೆ ಎನ್ನುವಂತ ಪ್ರಶ್ನೆ ಕೂಡ ಜನರ ಹಾಕ್ತಾ ಇರುವಂತದಕ್ಕೆ ಪೊಲೀಸ್ ಇಲಾಖೆ ಉತ್ತರವನ್ನ ಕೊಡ್ಬೇಕಾದಂತ ಒಂದು ಅನಿವಾರ್ಯತೆ ಕೂಡ ಎದುರಾಗ್ತಾ ಇದೆ ಸಿಂಚನ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.